ಅತ್ಯಾಚಾರ ಕೇಸಲ್ಲಿ ಅರೆಸ್ಟ್ ಆಗಿರುವಂತ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು। ಈ ಸಂದರ್ಭದಲ್ಲಿ ಅವರು ನ್ಯಾಯಾಧೀಶರ ಮುಂದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತನಾಡಿದ್ದಾರೆ। 42ನೇ ಎಸಿಎಂಎಂ ಕೋರ್ಟ್ ಮುಂದೆ ಮುನಿರತ್ನ ಅವರನ್ನ ಹಾಜರುಪಡಿಸಲಾಯಿತು। ಪ್ರತಿದಿನ ನನ್ನ ಮೇಲೆ ಈ ರೀತಿ ಕೇಸ್ ಹಾಕೋ ಮುಖಾಂತರ ಟಾರ್ಚರ್ ಕೊಡ್ತಾ ಇದ್ದಾರೆ, ಮುಂದಿನ 5 ವರ್ಷವೂ ಕೂಡ ನನ್ನನ್ನು ಜೈಲಲ್ಲೇ ಇರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮುನಿರತ್ನ ಹೇಳಿಕೊಂಡ್ರು। ಆಗ ನ್ಯಾಯಾಧೀಶರು ರಾಜೀನಾಮೆ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ। ಆ ನಂತರ ಅವರನ್ನ ಅಕ್ಟೋಬರ್ 5ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗಿದೆ, ಅಂದರೆ ಜೈಲಿಗೆ ಕಳಿಸಲಾಗಿದೆ। ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ। ಸಂದೇಶ್, ಈಗ ಜಡ್ಜ್ ಮುಂದೆ ರಾಜೀನಾಮೆಯ ಪ್ರಸ್ತಾಪ ಮಾಡೋದಕ್ಕೆ ಏನು ಕಾರಣ ಆಯಿತು? ರಕ್ಷತ್, ಮೊದಲಿಗೆ ಯಾವಾಗ ಪೊಲೀಸರು ಮುನಿರತ್ನ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೋ, 42ನೇ ಎಸಿಎಂಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೋ, ಈ ಸಂದರ್ಭದಲ್ಲಿ ಮುನಿರತ್ನ ಪರ ವಕೀಲರು ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಮಾಧ್ಯಮಕ್ಕೂ ಕೂಡ ಬೇಗ ಗೊತ್ತಾಗ್ತಾ ಇದೆ, ಅಂದ್ರೆ FIR ಮಾಡೋದಕ್ಕೂ ಮುನ್ನ ಮಾಧ್ಯಮಗಳಲ್ಲಿ ಈ ರೀತಿ ಅತ್ಯಾಚಾರ ಕೇಸ್ ದಾಖಲಾಗಿರೋದು ಗೊತ್ತಾಗಿದೆ ಅಂತ ಹೇಳಿ ವಾದವನ್ನ ಶುರು ಮಾಡ್ತಾರೆ। ಜೊತೆಗೆ ಎಲ್ಲೊಂದ್ ಕಡೆ ಅರೆಸ್ಟ್ ಮಾಡಿರುವಂತದ್ದೇನಿದೆ, ಅಲ್ಲಿ ಜೈಲಿನಿಂದ ಹೊರಗೆ ಬಂದ ನಂತರವೇ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ಅಂದ್ರೆ ಕಾದು ಕುಳಿತಿದ್ರು ಇವರು ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಅನ್ನೋದನ್ನ ನ್ಯಾಯಾಧೀಶರಿಗೆ ಮನವಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು। ಆದ್ರೆ ಈ ಸಂದರ್ಭದಲ್ಲಿ ಏಕಾಏಕಿ ಮುನಿರತ್ನ ಅವರು ಕೂಡ ನ್ಯಾಯಾಧೀಶರ ಬಳಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಅಂದ್ರೆ ತಮ್ಮ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ। ನಾನು ಶಾಸಕನಾಗಿದ್ದೇನೆ, ನಾನು ಜನರ ಬಳಿ ಯಾವ ರೀತಿ ವರ್ತಿಸಬೇಕು ಅನ್ನೋದು ನನಗೂ ಕೂಡ ಗೊತ್ತಿದೆ, ಆದ್ರೆ ನನಗೆ ಬೇಕು ಅಂತಲೇ ನನ್ನ ಜೊತೆಯಲ್ಲಿದ್ದಂತಹ ಅಕ್ಕಪಕ್ಕದಲ್ಲಿದ್ದಂಥವರಿಂದ ನನ್ನ ಮೇಲೆ ಸುಖ ಸುಮ್ಮನೆ ಕೇಸ್ಗಳನ್ನ ದಾಖಲು ಮಾಡಿಸ್ತಾ ಇದ್ದಾರೆ। ಅತ್ಯಾಚಾರ ಕೇಸ್ ಏನ್ ದಾಖಲು ಮಾಡಿದ್ದಾರೆ ಇದು 5 ವರ್ಷದ ಹಿಂದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಆಗ್ಲೇ ಯಾಕೆ ಆ ಸಂತ್ರಸ್ತೆ ಕಂಪ್ಲೇಂಟ್ ಅನ್ನ ಕೊಡಲಿಲ್ಲ, ಈಗ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನನ್ನನ್ನ 5 ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸೋದೇ ಇವರ ಉದ್ದೇಶ ಆಗಿದೆ। ಜೊತೆಗೆ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆಯ ನಂತರ ಈ ಎಲ್ಲಾ ಷಡ್ಯಂತ್ರಗಳು ಕೂಡ ಆಗ್ತಾ ಇದೆ, ಅವರಿಗೆ ಬೇಕಾಗಿರೋದು ನನ್ನ ರಾಜೀನಾಮೆ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ಇಲ್ಲೇ ನಿಮ್ಮ ಕಣ್ಣು ಮುಂದೆನೆ ರಾಜೀನಾಮೆ ಕೊಟ್ಬಿಡ್ತೀನಿ, ಯಾಕಂದ್ರೆ ನನಗೆ ಈ ಕಿರುಕುಳ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ। ಆದ್ರೆ ನ್ಯಾಯಾಧೀಶರು ಅದಕ್ಕೆ ಎಲ್ಲಿ ರಾಜೀನಾಮೆಯನ್ನ ಕೊಡಬೇಕು ಅಲ್ಲಿ ನೀವು ನೇರವಾಗಿ ಹೋಗಿ ರಾಜೀನಾಮೆಯನ್ನ ಕೊಡಿ, ಇಲ್ಲಿ ಮಾತನಾಡೋದಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ, ಅಂದ್ರೆ ಈ ಸಂದರ್ಭದಲ್ಲಿ ನೀವು ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ। ಅದಾದ ನಂತರ ಪೊಲೀಸರಿಗೂ ಕೂಡ ಏನಾದ್ರೂ ಕಸ್ಟಡಿಗೆ ನೀವೇನಾದ್ರೂ ಮನವಿ ಮಾಡ್ತೀರಾ ಅಂತ ಕೇಳ್ತಾರೆ, ಆಗ ಪೊಲೀಸರು ಕೂಡ ನಾವು ಕಸ್ಟಡಿಗೆ ಮನವಿ ಮಾಡೋದಿಲ್ಲ ಅಂತೇಳಿ PP ಮುಖಾಂತರವಾಗಿ ಉತ್ತರವನ್ನು ಕೊಡಿಸ್ತಾರೆ। ಅದಾದ ನಂತರ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಈಗ ನ್ಯಾಯಾಧೀಶರು ಕೂಡ ಒಪ್ಪಿಸಿರುವಂತದ್ದು, ಅಂದ್ರೆ ಮುಂದಿನ ತಿಂಗಳು 5ನೇ ತಾರೀಕುವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ 14 ದಿನಗಳ ನಂತರ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ। ಇದರ ಮಧ್ಯದಲ್ಲಿ ಏನಾದರೂ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಪ್ರಕರಣ ಯಶವಂತಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಅಲ್ಲಿ ಏನಾದರೂ FIR ಆದ್ರೆ ಯಶವಂತಪುರ ಪೊಲೀಸರು ಕಸ್ಟಡಿಗೆ ಪಡಿತಾರೆ, ಅಥವಾ SIT ಏನಾದರೂ ರಚನೆ ಆದ್ರೆ SIT ಅಧಿಕಾರಿಗಳು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಶವಂತಪುರದಲ್ಲಿ ಏನಾದರೂ FIR ಆದ್ರೆ ಆ ಒಂದು FIR ಅನ್ನ ತಮಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ। ಬಿಕಾಸ್ ಈಗ ಕಗ್ಗಲೀಪುರ ಪೊಲೀಸರು ಕಸ್ಟಡಿಗೆ ಪಡೆದಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಆಲ್ಟರ್ನೇಟಿವ್ ಅಥವಾ ವರ್ಗಾವಣೆ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ। ಹಾಗಾಗಿ ವರ್ಗಾವಣೆ ಆದ ನಂತರ ಸೋಮವಾರ ಮತ್ತೆ ಮುನಿರತ್ನ ಅವರನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೆದಿದೆ। ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।